ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಫಿಶ್ ಫ್ರೈಗೆ ಮಸಾಲ ಹೇಗೆ ಹಾಕುದಂತ ನೋಡುವ. ಮೊದಲಿಗೆ ಮೀನನ್ನು ಚಂದ ಮಾಡಿ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು, ಒಂದು ಎರಡೂವರೆ ಸ್ಪೂನ್ ಅಷ್ಟು ಹುಳಿ ನೀರು ಮುಂಚೆನೆ ನೀರಿಗೆ ಹಾಕಿ ನೆನೆಸಿಟ್ಟು ಆ ನೀರನ್ನು ಹಾಕಬೇಕು. ನಂತರ ಸ್ವಲ್ಪ ಅರಶಿನ, ನಂತರ ಒಂದು ಎರಡೂವರೆ ಸ್ಪೂನ್ ಅಷ್ಟು ಖಾರದ ಹುಡಿ ಹಾಕಿ, ನಂತರ ಲೆಮನ್ ಇದೆಲ್ಲ ಅದು ಫುಲ್ಲು ಹಿಂಡುದು ಬೇಡ, ಸ್ವಲ್ಪ ಹುಳಿ ಹಾಕಿದೇವಲ್ವಾ ನಾವು, ಅದಕ್ಕೆ ಇದು ಸ್ವಲ್ಪ ಒಂದು ಅರ್ಧ ಅರ್ಧದಿಂದ ಒಂದು ಸ್ಪೂನ್ ಅಷ್ಟು ಹಿಂಡಿದ್ರೆ ಸಾಕು. ಇಷ್ಟು ಹಿಂಡಿದ್ರೆ ಸಾಕು. ಇದರಲ್ಲಿ ಅರ್ಧ ಸ್ಪೂನ್ ಇರ್ಬೋದು. ಹುಳಿ ಮತ್ತೆ ಲೆಮನ್ ಎರಡು ಸಹ ಬಿದ್ರೇನೆ ಒಳ್ಳೆ ಟೇಸ್ಟ್. ನನಗೆ ಲೆಮನ್ ಹಾಕಿದ್ರೆ ಸಹ ಹುಳಿ ಹಾಕ್ಲೇಬೇಕು. ನೋಡಿ, ಹೀಗೆ ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡಿ ಒಂದು 10 ನಿಮಿಷ ಇಡಬೇಕು. ಅದ್ರ ಒಟ್ಟಿಗೆ ನಾವು ಇನ್ನೊಂದು ಮಸಾಲಕ್ಕೆ ರೆಡಿ ಮಾಡ್ಕೊಳ್ಬೋದು. ನಿಮಗೆ ಮೀನ್ ಫ್ರೈ ತುಂಬಾ ವೆರೈಟಿಯಲ್ಲಿ ಮಾಡ್ಬೋದು. ಅದರಲ್ಲಿ ಇದು ಸಹ ಒಂದು. ದಿನಾಲು ಒಂದೇ ಫ್ರೈ ಮಾಡಿ ತಿಂದು ತಿಂದು ಬೋರ್ ಆಗಿರ್ತದಲ್ಲ, ಆಗ ಈ ತರದೊಂದು ಟ್ರೈ ಮಾಡ್ಬೋದು. ನಂತರ ಈ ಕುಟಾಣಿ ಅಂತ ಹೇಳ್ತಾರೆ, ಅದಕ್ಕೆ ಬೆಳ್ಳುಳ್ಳಿ, ಮತ್ತೆ ಒಂದು 10 ಬೆಳ್ಳುಳ್ಳಿ, ಕಾಯಿ ಮೆಣಸು, ಒಂದು ಒಂದು ಅರ್ಧದಷ್ಟು ಲೆಮನ್ ಅಷ್ಟು ಎಂತ ಶುಂಠಿ, ನಂತರ ಕೊತ್ತಂಬರಿ ಸೊಪ್ಪು ಒಂದು 1/4 ಕಪ್ಪು ಗುದ್ದಿ ಹೀಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಇದು ಮಿಕ್ಸಿಯಲ್ಲಿ ಸಹ ಹಾಕ್ಬೋದು. ಈ ತರ ಗುದ್ದಿ ಮಾಡಿದ್ರೆ ನಿಮ್ಗೆ ರುಚಿಯೇ ಬೇರೆ ಇರ್ತದೆ. ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ನಂತರ ಇದಕ್ಕೆ ಮೀನು ನಾವು ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೇವಲ್ಲ, ಅದಕ್ಕೆ 1 ಸ್ಪೂನ್ ಹೀಗೆ ಹಾಕಿದ್ರೆ ಸಾಕು, ಜಾಸ್ತಿ ಹಾಕ್ಬೇಕಾಗಿಲ್ಲ. ಇದು ಹಾಕಿ ಇದೊಂದು ಈ ಮಸಾಲ, ಇದು ಒಂದು ಗ್ರೀನ್ ಮಸಾಲವನ್ನು ಮಿಕ್ಸ್ ಮಾಡಿ ಒಂದು 20 ನಿಮಿಷ ಇಡಬೇಕು. ನೀವು ಅರ್ಧ ಗಂಟೆ ಸಹ ಇಡ್ಬೋದು, ಒಂದು ಮಿನಿಮಮ್ ಅಂದ್ರೆ ಒಂದು 20 ಮಿನಿಟ್ಸ್ ಇಡ್ಬೇಕು. ನಂತರ ಈ ಓಂಕಾಳನ್ನು ಹೀಗೆ ಮಾಡಿ ಹಾಕುದ್ರಿಂದ ನಿಮ್ಗೆ ಟೇಸ್ಟ್ ಸಹ ಬರ್ತದೆ. ಮತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ, ಮತ್ತೆ ಮೀನ್ ಫ್ರೈ ಇದೆಲ್ಲ ಎಣ್ಣೆ ಎಲ್ಲ ತಿಂದ್ರೆ ಕೆಲವರಿಗೆ ಆಗುದಿಲ್ಲಲ್ಲ, ಅವರಿಗೆಲ್ಲ ಇದು ತುಂಬಾ ಒಳ್ಳೇದು, ಬೆನಿಫಿಟ್ಸ್ ಇದೆ. ಮತ್ತೆ ಅದು ಒಂದೊಂದು ಓಂಕಾಳು ಸಿಗುವಾಗ ನಮ್ಗೆ ಅದು ಟೇಸ್ಟ್ ಬೇರೆ ಇರ್ತದೆ. ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಮತ್ತೆ ಕಬಾಬಿಗೆ ಸಹ ಸ್ವಲ್ಪ ಹಾಕಿದ್ರೆ ಅದು ಒಳ್ಳೇದಾಗ್ತದೆ. ನೋಡಿ, ಈಗ ಒಂದು ಪ್ಯಾನ್ಗೆ ಒಂದು 2 ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಹೀಗೆ ಒಂದು ಈ ತರ ಫ್ರೈ ಸೈಡಲ್ಲೆಲ್ಲ ಮೊದಲಿಗೆ ಹಾಕ್ಬೇಕು. ನಂತರ ಮಧ್ಯದಲ್ಲಿ ಬೇಗ ಕಾಯ್ತದಲ್ಲ, ಹಾಗಾಗಿ ಸೈಡ್ ಅಲ್ಲಿ ಫಸ್ಟಿಗೆ ಹಾಕಿ ನಂತರ ಲಾಸ್ಟಿಗೆ ಮಧ್ಯದಲ್ಲಿ ಹಾಕ್ಬೋದು. ನಿಮ್ಗೆ ನೀವು ಕಮೆಂಟ್ ಮಾಡ್ತಾ ಇರ್ತೀರಾ ಕೆಲವರು, ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನಮ್ದು ಚಾನಲ್ ಅಲ್ಲಿ ರೆಸಿಪಿ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ಕೊಳ್ತೇನೆ. ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಹೀಗೆ ಆಗ್ತದೆ. ಇದನ್ನ ತಿರುಗಿಸಿ ಹಾಕಿದ್ರೆ ಸಾಕು, ಇನ್ನು ಆಯಿಲ್ ಜಾಸ್ತಿ ಹಾಕ್ಬೇಕಾಗಿಲ್ಲ. ಈಗ ವೈಟ್ ರೈಸ್, ಟೊಮೆಟೊ ಸಾರು, ಮೀನ್ ಫ್ರೈ ಜೊತೆ ಕಾಂಬಿನೇಷನ್ ಸೂಪರ್ ಆಗಿರ್ತದೆ. ಒಮ್ಮೆ ನೀವು ಟ್ರೈ ಮಾಡ್ಲೇಬೇಕು.